ಅವಧಿಯಲ್ಲಿ ಏನೇನಾಯಿತು ಅವರ ಕಾಲಾವಧಿಯಲ್ಲಿ ಅಂತ ನಿಮಗೆ ಗೊತ್ತಿರಲಿ. ಈಗ ನಾವು ಕಪ್ಪು ಹಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ 10,000 ಕೋಟಿ ಕಪ್ಪು ಹಣವನ್ನ ತಂದರು. ಅದನ್ನೇ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ತು. ಒಂದು ಸಣ್ಣ ಗ್ಲಿಮ್ಸ್ ಕೊಡ್ತೀನಿ ನಿಮಗೆ ಏನು ಅಂತ. ದೇವೇಗೌಡರು 10 ತಿಂಗಳ ಕಾಲ ಪ್ರಧಾನಿಯಾಗಿ ಕ್ರಾಂತಿ ಮಾಡ್ತಾರೆ. 10,000 ಕೋಟಿ ಕಪ್ಪು ಹಣ ಭಾರತಕ್ಕೆ ತಂದರು. ರೈತರಿಗೆ ಯಾವ ಪ್ರಧಾನಿ ಮಾಡದಷ್ಟು ಸಹಾಯ ಮಾಡಿದ್ರು. ಅದೇ ಕಾರಣಕ್ಕೆ ಪಂಜಾಬ್ನಲ್ಲಿ ರೈತರು ಒಂದು ಭತ್ತದ ತಳಿಗೆ ದೇವೇಗೌಡರು ಅಂತ ಹೆಸರಿಟ್ಟಿದ್ದಾರೆ. ದೇವೇಗೌಡರಿಗೂ ಒಂದು ಬೇಸರ ಇದೆ. ದೇವೇಗೌಡರು ಮೊನ್ನೆ ಹೇಳ್ತಾ ಇದ್ರು, ಕಾಶ್ಮೀರದವರು ನನ್ನನ್ನು ನೆನಪಿಟ್ಕೊಂಡಿದ್ದಾರೆ, ಕರ್ನಾಟಕದವರು ನನ್ನನ್ನು ಯಾವ ರೀತಿ ನೆನಪಿಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತೇಳಿ. ನಿಮ್ಮನ್ನ ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತ ಹೇಳಿಸೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿರೋದು. ವಿಶೇಷವಾಗಿ ಅವ್ರಿಗೆ ಗೊತ್ತಿದೆ, ಅವರನ್ನು ಉತ್ತರ ಕರ್ನಾಟಕ ವಿರೋಧಿ ಅಂತ ಬಿಂಬಿಸಲಾಗ್ತಾ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ಬಟ್ ಆಲಮಟ್ಟಿ ಡ್ಯಾಮ್ಗೆ ಪ್ರಧಾನಿಯಾಗಿದ್ದ ದೇವೇಗೌಡರೇ ಕಾಯಕಲ್ಪ ಕಲ್ಪಿಸಿದ್ದು ಆಲಮಟ್ಟಿ ಡ್ಯಾಮ್ಗೆ. ಅಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಚಂದ್ರಬಾಬು ನಾಯ್ಡು ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಆ ವಿರೋಧದ ಮಧ್ಯೆ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನು 524 ಮೀಟರ್ಗೆ ಹೆಚ್ಚಿಸುವುದಕ್ಕೆ ಸೂಚನೆ ಕೊಡುವುದೇ ನಮ್ಮ ಕನ್ನಡ ನಾಡಿನ ಗೌಡರು. ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಬಾರದು ಎನ್ನುವ ಗಾಡ್ಗಿಳ್ ಫಾರ್ಮುಲಾ ಬದಲಾಯಿಸಿ ಆಲಮಟ್ಟಿ ಡ್ಯಾಮ್ಗೆ 1,000 ಕೋಟಿ ಅನುದಾನ ಕೊಡ್ತಾರೆ ದೇವೇಗೌಡರು. ಇಲ್ಲಿ ಮುಗಿಯೋದಿಲ್ಲ. ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಹೇಳ್ಬಿಡ್ತೀನಿ ನಾನು. ದೇವನಹಳ್ಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ದೇವೇಗೌಡರು, ನಂಬರ್ 1. ಇವತ್ತು IT ವಲಯದ ಬಗ್ಗೆ ನಾವು ಮಾತಾಡ್ತೀವಲ್ವಾ, IT ವಲಯಕ್ಕೆ 10 ವರ್ಷಗಳ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ದೇವೇಗೌಡರು. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಕೊಟ್ಟಿದ್ದು ದೇವೇಗೌಡರು. 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು. ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಬೆಂಗಳೂರು ಮೈಸೂರಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಮಾಡಿದ್ದು ದೇವೇಗೌಡರು. ನಾವಿವತ್ತು ಬೆಂಗಳೂರಲ್ಲಿ ನೀರು ಕುಡಿತಾ ಇದೀವಲ್ವಾ, ಬೆಂಗಳೂರಿಗೆ 9 TMC ಕಾವೇರಿ ನೀರು ಕೊಡಿಸಿದ್ದು ಇದೇ ದೇವೇಗೌಡರು. ನಷ್ಟದಲ್ಲಿ ನಡೀತಾ ಇತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ, ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಅದನ್ನ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಒಪ್ಪಿಸ್ತಾರೆ. ಆ ನಂತರ ಇನ್ನು ಕೆಲವು ಮುಗಿದಿಲ್ಲ, ಹೇಳ್ಬಿಡ್ತೀನಿ ನಾನು ನಿಮಗೆ. ದೇವೇಗೌಡರು ಕಪ್ಪು ಹಣದ ಮೇಲೆ ಕಣ್ಣಿಡ್ತಾರೆ. ಕಾಳಧನಿಕರಿಗೆ 20 ವರ್ಷದ ಹಿಂದೆ ಒಂದು ಶಾಕ್ ಕೊಡ್ತಾರೆ. ಆ ಕಾರಣಕ್ಕಾಗಿ 10,000 ಕೋಟಿ ಕಪ್ಪು ಹಣ ನಮ್ಮ ಭಾರತದ ಖಜಾನೆಗೆ ಬರುತ್ತೆ. ಇನ್ನು 2 ದಶಕಗಳ ಹಿಂದೆ HD ದೇವೇಗೌಡರು ವಿವಿಧ ದೇಶಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದಿದ್ರು. ದೇವೇಗೌಡರು ಚೀನಾದಲ್ಲೂ ಕೂಡ ಬಹಳ ಫೇಮಸ್ ಇದ್ದಾರೆ. ನೆರೆಯ ಬಾಂಗ್ಲಾದೇಶದೊಂದಿಗೆ ಗಂಗಾ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸಲು ಯತ್ನ ಮಾಡ್ತಾರೆ. ನೇಪಾಳದೊಂದಿಗೆ ಮಹಾಕಾಳಿ ಒಪ್ಪಂದ ಜಾರಿಗೊಳಿಸಲು ಕಾರಣೀಕರ್ತರಾಗ್ತಾರೆ. ಪಾಕಿಸ್ತಾನದ ಜೊತೆ ನಿಂತಿದ್ದ ಮಾತುಕತೆ ಪುನರಾರಂಭಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧಕ್ಕೆ ಮತ್ತೆ ಚಾಲನೆ ಕೊಡ್ತಾರೆ. ಶಿಷ್ಟಾಚಾರ ಇತ್ತು ನಮ್ಮಲ್ಲಿ, ಬದಿಗೊತ್ತಿ ಅಂದಿನ ಚೀನಾ ಅಧ್ಯಕ್ಷರನ್ನು ಬರಮಾಡಿಕೊಳ್ಳುವ ಮೂಲಕ 2 ದೇಶಗಳ ಸಂಬಂಧ ವೃದ್ಧಿಸಲು ಬುನಾದಿ ಹಾಕ್ತಾರೆ ದೇವೇಗೌಡರು. ಒನ್ ಮೋರ್ ಪಾಯಿಂಟ್, ಲೋಕಪಾಲ್ ಮಸೂದೆ ಮಂಡಿಸಿದ್ದೇ ದೇವೇಗೌಡರು. ಮಹಿಳೆಯರೇ, 30% ಮಹಿಳಾ ಮೀಸಲು ವಿಧೇಯಕ ಮಂಡನೆ ಮಾಡಿದ್ದೇ ದೇವೇಗೌಡರು. ದೆಹಲಿ ಮೆಟ್ರೋಗೆ ಅನುಮತಿ ಕೊಟ್ಟಿದ್ದೇ ದೇವೇಗೌಡರು. ಕೇಂದ್ರ ಸರ್ಕಾರದಿಂದ 5% ಅನುದಾನ ಕೂಡ ಕೊಡ್ತಾರೆ. ರಾಷ್ಟ್ರೀಯ ಕೃಷಿ ನೀತಿ ಜಾರಿಗೆ ತಂದಿದ್ದು ದೇವೇಗೌಡರು. ಹನಿ ನೀರಾವರಿ ಯೋಜನೆಗೆ 90% ಅನುದಾನ ಕೊಟ್ಟಿದ್ದು ದೇವೇಗೌಡರು. ಪಂಜಾಬ್ ರೈತರು 1997 ಪಂಜಾಬ್ ರೈತರು ವಿಪರೀತ ಭತ್ತ ಬೆಳೆದಿರ್ತಾರೆ. ಭತ್ತ ಮಾರಾಟ ಆಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೋತಾರೆ. ಅಷ್ಟೂ ಅಲ್ಲಿಗೆ ಹೋಗ್ತಾರೆ, ಆತ್ಮಹತ್ಯೆ ಆಗ್ತಾ ಇರುತ್ತೆ. ಅಷ್ಟೂ ಭತ್ತವನ್ನ ಕೇಂದ್ರ ಖರೀದಿ ಮಾಡುತ್ತೆ. ಪಂಜಾಬ್ ರೈತರು ಈ ಖುಷಿಗೆ ದೇವೇಗೌಡರ ಹೆಸರನ್ನು ಒಂದು ಭತ್ತದ ತಳಿಗಿಡ್ತಾರೆ. ಈಗ ನಾವು ಕಾಶ್ಮೀರದ ಬಗ್ಗೆ ಮಾತಾಡ್ತಿದ್ದೀವಲ್ವಾ, ಕಾಶ್ಮೀರದಲ್ಲಿ 290 ಕಿಲೋಮೀಟರ್ ರೈಲ್ವೆ ಸಂಪರ್ಕಕ್ಕೆ ಹಸಿರು ನಿಶಾನೆ ಕೊಟ್ಟಿದ್ದೇ ದೇವೇಗೌಡರು. ದುಲಾಸ್ತಿ
ಮತ್ತು ಯುರಿ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗೆ ಒಪ್ಪಿಗೆ ಕೊಟ್ಟಿದ್ದೇ ದೇವೇಗೌಡರು. ಹಾಗಾಗಿ ಇದು ಕೇವಲ 10 ತಿಂಗಳ ದೇವೇಗೌಡರ ಸಾಧನೆ. ಆ ಸಂದರ್ಭದಲ್ಲೂ ಕೂಡ ಕರ್ನಾಟಕಕ್ಕೂ ಕೂಡ ಅವರು ಕೊಟ್ಟಂಥ ಸಾಧನೆ ಅಪಾರವಾಗಿತ್ತು. ಬಟ್ ನಮ್ಗೆ ಗೊತ್ತಿಲ್ಲ, ಟೀಕೆಗಳೇ ಜಾಸ್ತಿ ಬಂತು ದೇವೇಗೌಡರಿಗೆ. ಅವರು ಮೊನ್ನೆ ಆ ಉರಿ ಸೆಕ್ಟರ್ ಇದೆಯಲ್ಲ, ಅಲ್ಲಿ ಒಂದು ದೇವಸ್ಥಾನ ಇದೆ, ಬಹಳ ಮೇಲೆ ತನಕ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಆಗೋದಿಲ್ಲ. ಕೊನೆಗೆ ಅಲ್ಲಿ CRPF ಯೋಧರೆಲ್ಲ ಹೇಳ್ತಾರಂತೆ ಬೇಡ, ಹೋಗೋದು ಬೇಡ ಅಂತೇಳಿ. ಹಾಗಾಗಿ ಅದನ್ನು ಭಾಳ ಬೇಸರದಿಂದ ನಮ್ಮ ಹತ್ರ ಹೇಳ್ತಾ ಇದ್ದು, ನನಗೆ ಹೋಗೋಕ್ಕಾಗಿಲ್ಲ. ಆ ಸಂದರ್ಭದಲ್ಲಿ ಕಾಲು ನೋವಿದೆ, ಹೋರಾಟ ಮಾಡುವ ಛಲ ಇದೆ ಅಂತೇಳಿ. ಆ ದೇವೇಗೌಡರನ್ನ ಕಾಶ್ಮೀರ ಹೆಂಗೆ ನೆನಪಿಟ್ಟುಕೊಂಡಿದೆಯೋ, ಭಾರತ ಹೆಂಗೆ ನೆನಪಿಟ್ಟುಕೊಂಡಿದೆಯೋ, ಈ ಕರ್ನಾಟಕ ಯಾವ ರೀತಿ ಮುಂದೆ ನೆನಪಿಟ್ಕೊಳ್ಬೇಕು ಅದನ್ನು ದೇವೇಗೌಡರು ಹೇಳಬೇಕು. ಮತ್ತು ನಮ್ಮಂಥವರಿಗೆ ಅಂದರೆ ಈ ಕರ್ನಾಟಕದ ಕನಸಿನ ಕರ್ನಾಟಕ ಹೇಗಿರಬೇಕು ಅಂತ ಯುವಜನತೆಗೆ ಹೇಳುವಂಥ ಮಾತನ್ನು ಕೂಡ ದೇವೇಗೌಡರು ಹೇಳ್ತಾರೆ ಅನ್ನುವಂಥದ್ದು. ನಾನು ತುಂಬ ಟೈಮ್ ತಗೊಳ್ಳೋದಿಲ್ಲ, 10 ನಿಮಿಷ ಮಾತ್ರ ಅವರು ನಮಗೆ ಟೈಮ್ ಕೊಟ್ಟಿರೋದು. ಈ ನಡುವೆ ಕೂಡ ಅವರು ಬಂದಿದ್ದಾರೆ. ಮತ್ತೊಮ್ಮೆ ಎಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ.